Hello kids and the parents. Welcome to my YouTube channel Kannada Made Simple. Today I will take you through the exercise of 5th grade Tili Kannada poem Kannada Nudi with English translation and transcription for better understanding and pronunciation. So let's begin. First main Padagala Artha, word meaning. Ari, Tili or Grahisu, understand. ಆಲಿಸು ಮನಸಿಟ್ಟು ಕೇಳು ಲಿಸನ್ ಕೇರ್ಫುಲಿ. ಕಣಜ ಧಾನ್ಯ ಸಂಗ್ರಹಣ ಸ್ಥಳ ಗ್ರೇನರಿ. ಚಿತ್ತ ಮನಸ್ಸು ಮೈಂಡ್. ತಿರುಳು ಸತ್ವ ಆರ್ ಸಾರ ಮೀನಿಂಗ್ ಕೋರ್ ಆರ್ ಮ್ಯಾಟರ್. ನನ್ನಿ ಪ್ರೀತಿ ಆರ್ ಸತ್ಯ ಲವ್ ಆರ್ ಟ್ರೂತ್. ಮಳಲು ಮರಳು ಸ್ಯಾಂಡ್. ನೆಕ್ಸ್ಟ್ ಅಮೃತ ಪವಿತ್ರವಾದುದು ಎಲಿಕ್ಸಿಯರ್. ಒಲುಮೆ ಪ್ರೀತಿ ಲವ್. ಗುಡಿ ಪವಿತ್ರ ಸ್ಥಳ ದೇವಾಲಯ. ತಾಯಿ ನುಡಿ ಮಾತೃಭಾಷೆ ಮದರ್ ಟಂಗ್. ತೊರೆ ಚಿಕ್ಕ ಹೊಳೆ ಸ್ಮಾಲ್ ಸ್ಟ್ರೀಮ್. ನುಡಿ ಭಾಷೆ ಲ್ಯಾಂಗ್ವೇಜ್. The next one is match the following. ಹೊಂದಿಸಿ ಬರೆಯಿರಿ. First one ಪುಣ್ಯಕೋಟಿ ಗೋವು. ಪುಣ್ಯಕೋಟಿ is the name of a cow. ಹದಿಬದೆ ಧರ್ಮ ಸಂಚಿ ಹೊನ್ನಮ್ಮ. ಹದಿಬದೆ ಧರ್ಮ is a scripture written by Sanchi Honnamma. Dasaru Kirtane. Dasaru have created Kirtane, which are devotional songs. Sharanaru Vachana. Sharanaru has written Vachanagalu. Next main is answer the following in one sentence. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಫಸ್ಟ್ ಕ್ವೆಶ್ಚನ್. ಕವಿ ತನ್ನ ಮಾತುಗಳನ್ನು ಹೇಗೆ ಆಲಿಸಬೇಕೆಂದು ಕರೆ ನೀಡಿದ್ದಾರೆ? ಕವಿ ತನ್ನ ಮಾತುಗಳನ್ನು ಹೇಗೆ ಆಲಿಸಬೇಕೆಂದು ಕರೆ ನೀಡಿದ್ದಾರೆ ಮೀನಿಂಗ್ ಹೌ ಡಸ್ ದ ಪೋಯಟ್ ವಾಂಟ್ us to hear him? ಆನ್ಸರ್ ಉತ್ತರ. ಕವಿ ತನ್ನ ಮಾತುಗಳನ್ನು ಚಿತ್ತವನಿಟ್ಟು ಆಲಿಸಬೇಕೆಂದು ಕರೆ ನೀಡಿದ್ದಾರೆ ಮೀನಿಂಗ್ ದ ಪೋಯಿಟ್ ವಾಂಟ್ಸ್ us to hear him with attention. ಚಿತ್ತವನಿಟ್ಟು with attention. Okay? ಹೇಗೆ should be replaced by ಚಿತ್ತವನಿಟ್ಟು. Second question. ಕನ್ನಡ ನುಡಿಯಲ್ಲಿ ಏನು ತುಂಬಿದೆ? ಕನ್ನಡ ನುಡಿಯಲ್ಲಿ ಏನು ತುಂಬಿದೆ? What is filled in Kannada language? ಉತ್ತರ ಆನ್ಸರ್. ಕನ್ನಡ ನುಡಿಯಲ್ಲಿ ಹೃದಯದ ಒಲುಮೆಯು ತುಂಬಿದೆ ಮೀನಿಂಗ್ ಕನ್ನಡ ಲ್ಯಾಂಗ್ವೇಜ್ is filled with heartfelt love. ಏನು should be replaced by ಹೃದಯದ ಒಲುಮೆಯು. ಥರ್ಡ್ ಕ್ವೆಶ್ಚನ್. ಜನಪದದಲ್ಲಿ ಮೂಡಿದ ಸತ್ಯದ ಬದುಕಿನ ಚರಿತ್ರೆ ಯಾವುದು? ಜನಪದದಲ್ಲಿ ಮೂಡಿದ ಸತ್ಯದ ಬದುಕಿನ ಚರಿತ್ರೆ ಯಾವುದು? Whose story of truthful life is embedded in folk songs? Answer ಉತ್ತರ. ಜನಪದದಲ್ಲಿ ಮೂಡಿದ ಸತ್ಯದ ಬದುಕಿನ ಚರಿತ್ರೆ ಪುಣ್ಯಕೋಟಿಯ ಕತೆ ಮೀನಿಂಗ್ the truthful story of Punyakoti is embedded in the folk songs. ಯಾವುದು should be replaced by ಪುಣ್ಯಕೋಟಿಯ ಕತೆ. Fourth question. ಹದಿಬದೆ ಧರ್ಮ ಗ್ರಂಥವನ್ನು ಬರೆದವರು ಯಾರು? Who has written the scripture called ಹದಿಬದೆ ಧರ್ಮ? Answer ಉತ್ತರ. ಹದಿಬದೆ ಧರ್ಮ ಗ್ರಂಥವನ್ನು ಬರೆದವರು ಸಂಚಿ ಹೊನ್ನಮ್ಮ. ಸಂಚಿ ಹೊನ್ನಮ್ಮ has written the scripture called ಹದಿಬದೆ ಧರ್ಮ.
ಯಾರು should be simply replaced by ಸಂಚಿ ಹೊನ್ನಮ್ಮ. Fifth question. ಶರಣರು ರಚಿಸಿದ ಸಾಹಿತ್ಯ ಯಾವುದು? ಶರಣರು ರಚಿಸಿದ ಸಾಹಿತ್ಯ ಯಾವುದು? Which literature did ಶರಣರು create? Answer. ಉತ್ತರ. ಶರಣರು ರಚಿಸಿದ ಸಾಹಿತ್ಯ ವಚನ ಸಾಹಿತ್ಯ. ಶರಣರು created literature called ವಚನ. Again, ಯಾವುದು should be simply replaced by ವಚನ ಸಾಹಿತ್ಯ. Sixth question. ಕನ್ನಡದೊಲುಮೆಯ ಹವಳಗಳು ಯಾವುವು? ಕನ್ನಡದೊಲುಮೆಯ ಹವಳಗಳು ಯಾವುವು? Which are the precious stones of Kannada? Answer. ಉತ್ತರ. ಕನ್ನಡದೊಲುಮೆಯ ಹವಳಗಳು ದಾಸರ ನುಡಿಗಳು. Dasara's words are the precious stones of Kannada. ಯಾವುವು should be replaced by ದಾಸರ ನುಡಿಗಳು. The seventh question. ಕನ್ನಡ ನುಡಿ ಕವಿತೆಯನ್ನು ಬರೆದ ಕವಿಯ ಹೆಸರು ಏನು? ಕನ್ನಡ ನುಡಿ ಕವಿತೆಯನ್ನು ಬರೆದ ಕವಿಯ ಹೆಸರು ಏನು? What is the name of the poet of ಕನ್ನಡ ನುಡಿ? Answer. ಉತ್ತರ. ಕನ್ನಡ ನುಡಿ ಕವಿತೆಯನ್ನು ಬರೆದ ಕವಿಯ ಹೆಸರು ಎ.ಕೆ. ರಾಮೇಶ್ವರ. ಕನ್ನಡ ನುಡಿ ಕವಿತೆ, the poem, has been written by the poet A.K. Rameshwar. Second main, ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. Answer the following in 2 to 3 sentences. First question. ಕನ್ನಡ ನುಡಿಯಲ್ಲಿ ಏನು ಅಡಗಿದೆ? ಕನ್ನಡ ನುಡಿಯಲ್ಲಿ ಏನು ಅಡಗಿದೆ? What is hidden in Kannada language? ಅಡಗಿದೆ means hidden. Answer. ಕನ್ನಡ ನುಡಿಯಲ್ಲಿ ಹೃದಯದ ಒಲುಮೆಯು, ಹಾಲಿನ ತೊರೆಯು, ಸಕ್ಕರೆಯ ಮಳಲು ಮತ್ತು ಜೇನಿನ ಹನಿಯು ಅಡಗಿದೆ. Since it's a longer answer, I have split it into smaller parts, so it will be easier for you to learn and memorize. Okay? ಕನ್ನಡ ನುಡಿಯಲ್ಲಿ ಹೃದಯದ ಒಲುಮೆಯು, ಹಾಲಿನ ತೊರೆಯು, ಸಕ್ಕರೆ ಮಳಲು ಮತ್ತು ಜೇನಿನ ಹನಿಯು ಅಡಗಿದೆ. Meaning, in Kannada language, heartfelt love, river of milk, sugar sand, and droplets of honey are hidden. Okay? The second question. ಪುಣ್ಯಕೋಟಿ ಕಥೆಯು ಏನನ್ನು ತಿಳಿಸುತ್ತದೆ? ಪುಣ್ಯಕೋಟಿ ಕಥೆಯು ಏನನ್ನು ತಿಳಿಸುತ್ತದೆ? What does the story of ಪುಣ್ಯಕೋಟಿ tells us? Answer. ಪುಣ್ಯಕೋಟಿ ಕಥೆಯು ಸತ್ಯಕ್ಕಾಗಿ ಬದುಕಿದ ಪುಣ್ಯಕೋಟಿ ಎಂಬ ಗೋವಿನ ಚರಿತ್ರೆಯನ್ನು ತಿಳಿಸುತ್ತದೆ. The story of the cow called ಪುಣ್ಯಕೋಟಿ tells us the history of the truthful life led by a cow called ಪುಣ್ಯಕೋಟಿ. Okay? The third question. ಕವಿಯು ಶರಣರ ವಚನಗಳನ್ನು ಏನೆಂದು ಬಣ್ಣಿಸಿದ್ದಾರೆ? How has the poet described the vachanas of ಶರಣರು? ಕವಿಯು ಶರಣರ ವಚನಗಳನ್ನು ಸಮಾಜದ ಮೂಢನಂಬಿಕೆ ಹೋಗಲಾಡಿಸಿ ವೈಚಾರಿಕ ಅರಿವನ್ನು ಮೂಡಿಸುವ ಬದುಕಿನ ಅಮೃತ ಕಣಜಗಳು ಎಂದು ಬಣ್ಣಿಸಿದ್ದಾರೆ. The poet has described the vachanas of ಶರಣರು as cellar of elixir which has enabled to eradicate the social ignorance and bring rational awareness. Okay? Fourth question. ದಾಸ ಸಾಹಿತ್ಯವನ್ನು ಕವಿ ಯಾವ ರೀತಿ ಬಣ್ಣಿಸಿದ್ದಾರೆ? How has the poet described ದಾಸ ಸಾಹಿತ್ಯ? ಉತ್ತರ. ಆನ್ಸರ್. ದಾಸ ಸಾಹಿತ್ಯವನ್ನು ಕವಿ ಕನ್ನಡದೊಲುಮೆ ಎಂದು ಬಣ್ಣಿಸಿದ್ದಾರೆ. The poet has described ದಾಸ ಸಾಹಿತ್ಯ as Kannada's love. The fifth question. ಮಕ್ಕಳೇ ಕನ್ನಡ ಕಲಿಯಿರಿ ಎಂದು ಕವಿ ಏಕೆ ಒತ್ತಾಯಿಸಿದ್ದಾರೆ?
ಮಕ್ಕಳೇ ಕನ್ನಡ ಕಲಿಯಿರಿ ಎಂದು ಕವಿ ಏಕೆ ಒತ್ತಾಯಿಸುತ್ತಾರೆ? Why is the poet insisting on kids learning Kannada? ಒತ್ತಾಯಿಸು means to insist. Answer: ಕನ್ನಡ ನುಡಿಯಲ್ಲಿ ಒಲುಮೆ ಇದೆ, ಜೇನಿನ ಸಿಹಿ ಇದೆ, ಪುಣ್ಯಕೋಟಿಯ ಕತೆ ಇದೆ, ಸಂಚಿಯ ಹೊನ್ನಮ್ಮನ ಹದಿಬದೆಯ ಧರ್ಮ, ಶರಣರ ವಚನ ಸಾಹಿತ್ಯ, ದಾಸರ ನುಡಿಗಳಿವೆ. ಇದೆಲ್ಲವನ್ನು ತಿಳಿಯಲು ಮಕ್ಕಳಿಗೆ ಕನ್ನಡ ಕಲಿಯಲು ಕವಿ ಒತ್ತಾಯಿಸುತ್ತಾರೆ. Meaning, there is love in Kannada language and sweetness of honey. There is truthful story of Punyakoti. There is Hadibadeya Dharma of Sanchiya Honnamma. There is Sharana's Vachana Sahitya. There is Dasara's words. So, in order to learn all of this, the poet has insisted on children learning Kannada. Okay? Since, according to the poet, all of these qualities are hidden in the Kannada language. So, the reason the poet is insisting on children to learn this beautiful language and understand what all important things are hidden in this language. Okay? The next main is ಈ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಉಪಯೋಗಿಸಿರಿ. Use the following words in your own sentence. First, ಚಿತ್ತ, ಶಾಂತ ಚಿತ್ತದಿಂದ ಓದಬೇಕು. Mind, one should study with a calm mind. Chitta means mind. ಒಲುಮೆ, meaning love. ಎಲ್ಲರಿಗೂ ಒಲುಮೆ ತೋರಬೇಕು. We should show love to everyone. ಜನಪದ, folk. ನನಗೆ ಜನಪದ ಗೀತೆ ಇಷ್ಟ. I like folk songs. ಕಣಜ, granary. ಕಣಜ ಧಾನ್ಯದಿಂದ ತುಂಬಿದೆ. The granary is filled with grains. The fifth one, ತಿರುಳು. ಜೀವನದ ತಿರುಳು ತಿಳಿದಿದೆ. ತಿರುಳು means gist. Have learned the gist of life. Second, ಪದಗಳಿಗೆ ವಿರುದ್ಧಾರ್ಥಕ ಪದ ಬರೆಯಿರಿ. Write the opposite words for the given words. First, ಪುಣ್ಯ. Opposite, papa, meaning virtue or and sin. Second, ಮೂಡು, ಮುಳುಗು, rise and drown. Dharma, adharma, a fair act and an unfair act. Aralu, badu, bloom and wither. ಪ್ರಾಸಪದ ಆರಿಸಿ ಬರೆಯಿರಿ. Pick the rhyming words from the below paragraph. Okay, so I'll read the paragraph once. ಕನ್ನಡ ನುಡಿಯಲಿ, ಕನ್ನಡ ಗುಡಿಯಲಿ, ಹೃದಯದ ಒಲುಮೆಯು ತುಂಬಿಹುದು. ಹಾಲಿನ ತೊರೆಯು, ಸಕ್ಕರೆ ಮಳಲು, ಜೇನಿನ ಹನಿಯು ಅಲ್ಲಿಹುದು. Okay, so in this paragraph, let's see how many rhyming words we can extract. ನುಡಿಯಲಿ, ಗುಡಿಯಲಿ, ತುಂಬಿಹುದು, ಅಲ್ಲಿಹುದು, ತೊರೆಯು, ಹನಿಯು. Okay, so these were some of the rhyming words that we have extracted from this paragraph. I think I have one more, which is halina, jenina. Okay, so the next main is ಕೆಳಗಿನ ವಾಕ್ಯಗಳಲ್ಲಿನ ದೋಷಯುಕ್ತ ಪದಗಳನ್ನು ಸರಿಪಡಿಸಿ ಬರೆಯಿರಿ. Correct the spellings in the following sentences. Okay, so the sentence has some words whose letters are wrong. Okay, so you have to correct those words in order to make the sentence correct. First one, ಕನ್ನಡ ಎಡೆಯಲಿ, ಕನ್ನಡ ಗಡಿಯಲಿ, ಹೃದಯದ ಒಲುಮೆ. Okay, so the wrong words are ಎಡೆಯಲಿ and ಗಡಿಯಲಿ. So the correct ones are ನುಡಿಯಲಿ, ಗುಡಿಯಲಿ. Okay,
ಕನ್ನಡ ನುಡಿಯಲಿ ಕನ್ನಡ ಗುಡಿಯಲಿ ಹೃದಯದ ಒಲುಮೆ ತುಂಬಿಹುದು. Meaning, Kannada language and the Kannada temple is filled with love. Second, ಪಾಪಕೋಟಿಯ ಬದುಕಿನ ಚರಿತ್ರೆಯು ಜನಪದದಲ್ಲಿ ಮೂಡುವುದು. Okay, so the wrong word is ಪಾಪಕೋಟಿಯ. Okay, so the spelling is wrong here. So which should be replaced by ಪುಣ್ಯಕೋಟಿಯ. Okay, so the sentence will be ಪುಣ್ಯಕೋಟಿಯ ಬದುಕಿನ ಚರಿತ್ರೆಯು ಜನಪದದಲ್ಲಿ ಮೂಡಿಹುದು. Okay, the history of Punyakoti's life is reflected in the folklore. Third, ಬನ್ನಿರಿ ಮಕ್ಕಳೇ ಕನ್ನಡ ಕುಡಿಯಿರಿ ಬದುಕಿನ ತಿರುಳನು ಅರಿಯುತ್ತ. ಕುಡಿಯಿರಿ is the wrong word which should be replaced by ಕಲಿಯಿರಿ. ಬನ್ನಿರಿ ಮಕ್ಕಳೇ ಕನ್ನಡ ಕಲಿಯಿರಿ ಬದುಕಿನ ತಿರುಳನು ಅರಿಯುತ್ತ. Meaning, come children, learn Kannada and learn the essence of life. The fourth question, ನಮ್ಮಯ ನಾಡಿನ ಪುಣ್ಯದ ಬೀಡಿನ ನಿನ್ನಯ ಕಥೆಯನ್ನು ಬರೆಯುತ್ತ. So the wrong word is ನಿನ್ನಯ, which should be replaced by the correct word ನನ್ನಿಯ. The sentence will be ನಮ್ಮಯ ನಾಡಿನ ಪುಣ್ಯದ ಬೀಡಿನ ನನ್ನಿಯ ಕಥೆಯನ್ನು ಬರೆಯುತ್ತ. Meaning, writing the true story of this holy land of our country. Okay. The next main is ಕೆಳಗಿನ ಪದಗಳಿಗೆ ಏಕವಚನದ ರೂಪ ಬರೆಯಿರಿ. Write the singular form for the following words. ಮಾದರಿ, example, ಮಕ್ಕಳು, ಮಗು, children, child. Okay, the first one, ಗುಡಿಗಳು, ಗುಡಿ, temple. ತೊರೆಗಳು, ತೊರೆ, river. Okay, rivers, river. Temples, temple. ಶರಣರು, ಶರಣ. Okay, devotee. ಹವಳಗಳು, ಹವಳ, precious stone. ಹವಳಗಳು, precious stones. ಹವಳ, a precious stone. So this is the end of the exercise for the poem Kannada Nudi. Thanks for watching. Please like, share and subscribe to my channel to see more videos. Thank you.